ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಪ್ಪ ಅಂತಂದ್ರೆ ಬೆಂಗಳೂರು ಸರ್ಕಾರಿ ಮೆಟ್ರೋ ನೇಮಕಾತಿ ಅಂದ್ರೆ ಬೆಂಗಳೂರು BMRCL ಅಂದ್ರೆ ನಮ್ಮ ಮೆಟ್ರೋದ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಫೀ ಕೂಡ ಇರೋದಿಲ್ಲ, ಯಾವುದೇ ರೀತಿ ನಿಮಗೆ ಇಲ್ಲಿ ಎಕ್ಸಾಮ್ ಅನ್ನು ಬರೀಬೇಕಾಗಿಲ್ಲ. ಇಲ್ಲಿ ನಿಮಗೆ ನೇರ ನೇಮಕಾತಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿನ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕಾಗತ್ತೆ, ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ ಪ್ರೀತಿಯ ಸ್ನೇಹಿತರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಎಷ್ಟಪ್ಪ ಅಂತಂದ್ರೆ ನಾವು BMRCL ವೇಕೆನ್ಸಿ 2025 ಒಂದು ನೋಟಿಫಿಕೇಶನ್ ನಾವು ಇಲ್ಲಿ ನೋಡೋದಾದ್ರೆ ಯಾವ ಒಂದು ಹುದ್ದೆಗಳಪ್ಪ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ BMRCL ಇರ್ತಕ್ಕಂಥ ಇಲಾಖೆಯಿಂದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಎಷ್ಟು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಪ್ಪ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ 27 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಈ ಒಂದು ಜಾಬ್ ಲೊಕೇಶನ್ ಎಲ್ಲಿಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಈ ಕೆಲಸವನ್ನ ಇರ್ತಕ್ಕಂಥದ್ದು. ಅದೇ ರೀತಿ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರಪ್ಪ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವಿಲ್ಲಿ ನೋಡೋದಾದ್ರೆ 62,500ರಿಂದ 2,650,000 ರೂಪಾಯಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ. ಅದೇ ರೀತಿ ಯಾವೆಲ್ಲ ಹುದ್ದೆಗಳ ಕರೆದಿದ್ದಾರೆ, ಆ ಹುದ್ದೆಗಳ ಅನುಗುಣವಾಗಿ ಎಷ್ಟು ಹುದ್ದೆಗಳ ಕರೆದಿದ್ದಾರೆ ಮತ್ತು ಆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ಎಷ್ಟು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ತಾವು ಗಮನಿಸಬಹುದು. BMRCL ವೇಕೆನ್ಸಿ ಅಂಡ್ ಏಜ್ ಲಿಮಿಟ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡ್ತಾ ಇದ್ದೀವಿ. ಮಧ್ಯದಾಗಿ ಇಲ್ಲಿ ಪೋಸ್ಟ್ ಇರ್ತಕ್ಕಂಥದ್ದು, ನಂಬರ್ ಆಫ್ ವೇಕೆನ್ಸಿ ಇರ್ತಕ್ಕಂಥದ್ದು, ಅವ್ರಿಗೆ ಇರ್ತಕ್ಕಂಥ ವಯೋಮಿತಿ. ಓಕೆ, ಇಲ್ಲಿ ನೋಡಿ ಮಧ್ಯದಾಗಿ ಚೀಫ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗಳು 4 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮ್ಯಾಕ್ಸಿಮಮ್ ವಯೋಮಿತಿ ಎಷ್ಟಿರ್ತಕ್ಕಂಥದ್ದು 55 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಡೆಪ್ಟಿ ಚೀಫ್ ಇಂಜಿನಿಯರ್ ಇರ್ತಕ್ಕಂಥದ್ದು 6 ಹುದ್ದೆಗಳು ಕರೆದಿದ್ದಾರೆ. 48 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗೆ 5 ಹುದ್ದೆಗಳು ಕರೆದಿದ್ದಾರೆ. 42 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗೆ 5 ಹುದ್ದೆಗಳು ಕರೆದಿದ್ದಾರೆ. ಮ್ಯಾಕ್ಸಿಮಮ್ ವಯೋಮಿತಿ ಅವರಿಗೆ 40 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದೇ ರೀತಿ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗೆ 7 ಹುದ್ದೆಗಳು ಕರೆದಿದ್ದಾರೆ. ವಯೋಮಿತಿ ಎಷ್ಟಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅವರಿಗೆ ಇಲ್ಲಿ 36 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಪ್ರೀತಿಯ ಸ್ನೇಹಿತರೆ ತಾವುಗಳು ಇಲ್ಲಿ ಗಮನಿಸಬಹುದು ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ, ಆ ಹುದ್ದೆಗೆ ಅನುಗುಣವಾಗಿ ಯಾವ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ವೈಸ್ ನಾವಿಲ್ಲಿ ನೋಡೋದಾದ್ರೆ BSc, ಡಿಪ್ಲೊಮಾ, BTech ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದ್ರ ಇನ್ ಡೀಟೇಲ್ಸ್ ಆಗಿ ನಾವಿಲ್ಲಿ ನೋಡೋದಾದ್ರೆ ಚೀಫ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು BTech, CSc ಮತ್ತು CECE ಮತ್ತು EE ಆಗಿರ್ತಕ್ಕಂಥವ್ರು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಓದಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಡೆಪ್ಟಿ ಚೀಫ್ ಇಂಜಿನಿಯರ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ BTech ಇನ್ ECE, EEE, ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇವರು ಡಿಪ್ಲೊಮಾ, BSc, BTech ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಸಿಸ್ಟೆಂಟ್ ಸಿವಿಲ್ ಎಕ್ಸಿಕ್ಯೂಟಿವ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾ, BSc, BTech ಮತ್ತು CSE, CECE, EEE ಮತ್ತು ಮೆಕ್ಯಾನಿಕಲ್ ಹೊಂದಿರತಕ್ಕಂಥ ಅಂದ್ರೆ ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅಂತ ಅವಳಲ್ಲಿ ಗಮನಿಸ್ತಾ ಇದ್ರಿ. ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ BMRCL ಸ್ಯಾಲರಿ ವೈಸ್ ನಾವು ಡೀಟೇಲ್ಸ್ ಅನ್ನು ನೋಡೋದಾದ್ರೆ ತಾವುಗಳಲ್ಲಿ ಗಮನಿಸಬಹುದು ಸ್ನೇಹಿತರೆ. ಚೀಫ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 2,06,250 ರೂಪಾಯಿ ವೇತನವಿದ್ದರೆ ಡೆಪ್ಟಿ ಚೀಫ್ ಇಂಜಿನಿಯರ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 1,64,000 ರೂಪಾಯಿ ವೇತನವಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 1,60,250 ರೂಪಾಯಿ ವೇತನವಿದ್ದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 1,06,250 ರೂಪಾಯಿ ವೇತನವಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 62,500 ರೂಪಾಯಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ.
ಸ್ನೇಹಿತರೆ, ನಿಮಗೆ ನಾನು ಏನು ಏಜ್ ಲಿಮಿಟ್ ಬಗ್ಗೆ ಆಡಿ ಮಾಹಿತಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಯಾವ ಹುದ್ದೆಗೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅದರಲ್ಲಿ ನಾನು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳ ಒಂದು ನೋಟಿಫಿಕೇಶನ್ ಒಂದು ಮಾಹಿತಿ ಕೊಟ್ಟಿದ್ದೆ. ಇದರಲ್ಲಿ ಏನು ಮುಖ್ಯ ಆಗ್ಯಪ್ಪ ಅಂದ್ರೆ SC ST OBC ಅಭ್ಯರ್ಥಿಗಳು ಕೂಡ ವಯೋಮಿತಿಯಲ್ಲಿ ಸಡಲಿಕೆ ನೀಡಲಾಗಿದೆ. ಇದು BMRCL ಒಂದು ನಿಯಮಾವಳಿ ಅಧಿಸೂಚನೆ ಪ್ರಕಾರ. ಓಕೆ, ಅದೇ ರೀತಿ ಅಪ್ಲಿಕೇಶನ್ ಫೀ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ ಯಾವುದೇ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಯಾವುದೇ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಅದೇ ರೀತಿ ಈ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಗೆ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಅಭ್ಯರ್ಥಿಗಳಿಗೂ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಅನ್ನು ನೀಡಲಾಗುವುದಿಲ್ಲ. ಅವರು ಗಳಿಸಿರ್ತಕ್ಕಂಥ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಗಳಿಸಿರ್ತಕ್ಕಂಥ ಅಂಕಗಳೇನು ಪರ್ಸೆಂಟೇಜ್ ಏನಿದೆ, ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸು, ಇದರ ಆಧಾರದ ಮೇಲೆ ನಿಮಗೆ ಇಂಟರ್ವ್ಯೂ ಮಾಡಲಾಗುವುದು. ಆ ಇಂಟರ್ವ್ಯೂಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇರ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಪ್ಪ ಅಂತಂದ್ರೆ ತಾವುಗಳಲ್ಲಿ ಗಮನಿಸಬಹುದು. ಆಫ್ಲೈನ್ ಅಡ್ರೆಸ್ ಓಕೆ ಇರ್ತಕ್ಕಂಥದ್ದು ಜನರಲ್ ಮ್ಯಾನೇಜರ್ HR, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd ಫ್ಲೋರ್ BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ, ಬೆಂಗಳೂರು. ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ತಕ್ಕಂಥದ್ದು. ಅದು ಹೇಗೆ ಅಪ್ಪ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಯಾವಾಗಪ್ಪ ಅಂತಂದ್ರೆ ಆಫ್ಲೈನ್ ಮುಖಾಂತರನೂ ಅರ್ಜಿ ಸಲ್ಲಿಸಬಹುದಾಗಿದೆ, ಆನ್ಲೈನ್ ಮುಖಾಂತರನೂ ಅರ್ಜಿ ಸಲ್ಲಿಸಬೇಕಾಗಿದೆ. ಓಕೆ, ಎರಡೂ ಕೂಡ ಆಪ್ಷನ್ಸ್ ಇದೆ. ನೀವು ನನ್ನ ಒಂದು ಅನುಭವದ ಪ್ರಕಾರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಒಳ್ಳೇದಂತಾನೆ ಹೇಳಬಹುದಾಗಿದೆ. ಅದೇ ರೀತಿ ಇಲ್ಲಿ ಒಂದು ಏನು ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಡಾಟಾಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂದ್ರೆ ಆಫ್ಲೈನ್ ಮುಖಾಂತರ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 1 ಡಿಸೆಂಬರ್ 2022 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ 24 ಡಿಸೆಂಬರ್ 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನೀವು ಆಫ್ಲೈನ್ ಮುಖಾಂತರನೂ ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮುಖಾಂತರ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತೀರಿ ಅಂತ ಅಭ್ಯರ್ಥಿಗಳು ಆ ಪ್ರಿಂಟ್ಔಟ್ ಅನ್ನು ತಕ್ಕೊಂಡ್ಬಿಟ್ಟು ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಈ ಒಂದು ಅಡ್ರೆಸ್ಗೆ ತಾವುಗಳು ಗಮನಿಸ್ತಾ ಇದ್ದೀರಿ, ಈ ಒಂದು ಅಡ್ರೆಸ್ಗೆ ಈ ಅರ್ಜಿಗಳನ್ನ ಅಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನು, ನೀವು ಕಳಿಸಿರ್ತಕ್ಕಂಥ ಏನು ಕ್ವಾಲಿಫಿಕೇಶನು, ಎಕ್ಸ್ಪೆನ್ಸು, ಕಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲವನ್ನು ಒಳಗೊಂಡಂತೆ ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಸಬ್ಮಿಟ್ ಅನ್ನ ಕಳಿಸ್ಕೊಡ್ಬೇಕಾಗತ್ತೆ. ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರನು ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಇದೇ ರೀತಿ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದ.